ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನೈನಾ ಕುಬ್ಸ್. ನೀವು ನೋಡ್ತಾ ಇದ್ದೀರಾ ನೈನಾ ಯೂಟ್ಯೂಬ್ ಚಾನಲ್. ಯಾಕಪ್ಪ ವಾಯ್ಸ್ ಇಷ್ಟೆಲ್ಲ ಆಗಿದೆ ಅಂತಿದ್ದೀರಾ? ಏನಿಲ್ಲ ಕಣ್ರಿ, ಹೆವಿ ಆಗಿದೆ ಕೆಲಸ. ಯಾಕೆ ಹೆವಿ ಆಗಿದೆ ಅಂದರೆ ಸ್ಕೂಲಿಗೆ ಬೇರೆ ಹೋಗ್ತಾ ಇದ್ದೀನಿ ಟೀಚ್ ಮಾಡಲಿಕ್ಕೆ. ಈ ಕಡೆ ಮನೆ ಕೆಲಸ, ಮನೇಲಿ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ವಾಯ್ಸ್ ಡಲ್ ಆಗಿರೋದಂತೂ ನಿಜಾನೇ. ಅದರಲ್ಲೂ ಕೂಡ ಎಂಜಾಯ್ಫುಲ್ಲಾಗಿ ಹಬ್ಬನ ಮಾಡ್ತಾಯಿದ್ದೀವಿ. ಈ ಹಬ್ಬಕ್ಕೆ ಏನೇನೆಲ್ಲ ಹುರ್ಕೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಹಂಚನ್ನು ಇಟ್ಬಿಟ್ಟು ಅದಕ್ಕೆ ಕರಿ ಎಳ್ಳನ್ನು ಹಾಕಿ ಒಂದು ಬೌಲ್ನಷ್ಟು ಹುರಿತಾ ಇದ್ದೀನಿ. ಈ ಥಂಡಿಗೆ ಉಂಡೆಗಳು ತಡೆಯೋದಿಲ್ಲ, ಹಾಗಾಗಿಬಿಟ್ಟು ಸ್ವಲ್ಪನೇ ನಾನು ಕಟ್ತಾ ಇದ್ದೀನಿ ಉಂಡೆನ. ಒಂದು ಬೌಲು ಕರಿ ಎಳ್ಳು, ಒಂದು ಬೌಲು ಬಿಳಿ ಎಳ್ಳನ್ನು ಹುರ್ಕೊಂಡೆ. ಬಿಳಿ ಎಳ್ಳು ಯಾಕಪ್ಪ ಅಂತಂದರೆ ನನ್ನ ಮಕ್ಕಳಿಗೆ ಒಂದು ಸಣ್ಣ ಸಣ್ಣ ಉಂಡೆ ತಂಬಿಟ್ಟು ಒಂಥರ ಮಾಡ್ತಾರಲ್ಲ, ಸಣ್ಣ ಊಟ ಆ ಥರ ಮಾಡಿದರೆ ಇಷ್ಟ. ಹಾಗಾಗಿ ಅವನು ಕೂಡ ಕಟ್ಟಿ ಇಡ್ತಾಯಿದ್ದೀನಿ. ಅದನ್ನು ತಿನ್ನೋದ್ರಿಂದ ಮಕ್ಕಳಿಗೆ ಬೋನ್ಸು ಆಮೇಲೆ ಶಕ್ತಿ ಬರುತ್ತೆ. ಈ ತಂಪು ವಾತಾವರಣಕ್ಕೆ ಬಾಡಿ ಹೀಟ್ ಮಾಡಿಬಿಟ್ಟು ಶೀತ ಆಗದೇ ಇರೋ ರೀತಿ ಅದು ನೋಡ್ಕೊಳ್ಳುತ್ತೆ. ಹಾಗಾಗಿ ಇನ್ನು ಹುರಿದಕ್ಕಿ ಉಂಡೆ ಮಾಡಲಿಕ್ಕೆ ಮುಟ್ಟಿಗೆಯನ್ನು ದೇವರಿಗೆ ಅರ್ಪಣೆ ಮಾಡಬೇಕಲ್ಲ, ಹಾಗಾಗಿ ಒಂದು ಬೌಲು ಅಷ್ಟು ಅಕ್ಕಿಯನ್ನು ಹುರಿತಾ ಇದ್ದೀನಿ. ಈ ಅಕ್ಕಿ ಜೊತೆ ಮತ್ತು ಎಳ್ಳು, ಅಕ್ಕಿ, ಪುಟಾಣಿ, ಶೇಂಗಾ, ಕೊಬ್ಬರಿ ಇದೆಲ್ಲ ಹಾಕಿಬಿಟ್ಟು ಮುಟ್ಟಿಗೆಯನ್ನು ದೇವರಿಗೆ ಮಾಡ್ತೀನಿ. ಪ್ರತಿ ವರ್ಷ ಕೂಡ ನಮ್ಮ ಆಂಟಿಯವರು ಕೊಟ್ಟು ಕಳಿಸ್ತಾಯಿದ್ರು ಅಳ್ಳಿ ಹಿಟ್ಟು ಅಂತ ಹೇಳ್ಬಿಟ್ಟು, ಅದನ್ನೇ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೆ. ಬಟ್ ಈ ಸಲ ನಾನೇ ಪ್ರಿಪೇರ್ ಮಾಡಿಕೊಂಡೆ. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಲ್ವಾ ಲೈಫ್ನಲ್ಲಿ. ಹಾಗಾಗಿ ನಾನು ಪ್ರತಿಯೊಂದನ್ನು ಕಲಿಯೋಕ್ಕೆ ಇಷ್ಟಪಡ್ತೀನಿ. ಅಳ್ಳು ಮಾಡೋದನ್ನು ಕೂಡ ಕಲಿತೆ. ಆಫ್ಟರ್ ಮ್ಯಾರೇಜ್ ಎಲ್ಲ ಕಲ್ತಿದ್ದೀನಿ. ಹೇಳ್ಕೊಟ್ಟಿರೋರು ತುಂಬಾ ಒಳ್ಳೆಯವರು. ನಮ್ಮ ಅತ್ತೆಯವರು, ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಎಲ್ಲದನ್ನು ಮಾಡೋದನ್ನು. ಅವರು ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಕ್ಕೇ ನಾನು ಈಗ ಇಂಡಿಪೆಂಡೆಂಟಾಗಿ ಎಲ್ಲ ಮಾಡ್ಕೊಳ್ಳೋ ರೀತಿಯಾಗಿದೆ. ಅವ್ರಿಗೂ ಕೂಡ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹುರ್ಕೊಂಬಿಟ್ಟೆ. ಸ್ಯಾಟರ್ಡೆ ಬಂದು ಟಯರ್ಡ್ ಆಗಿದ್ದರೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟೆ. ಮತ್ತು ರೊಟ್ಟಿ ಹಬ್ಬದ ದಿನ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಕೂಡ ಮನೇಲಿ ಎಷ್ಟೇ ಕೆಲಸ ಇದ್ದರೂ ಕೂಡ ಹಬ್ಬ ಮಾಡಿರ್ತೀರಲ್ಲ, ಹಾಗೆ ನಂದು ಕೂಡ ನಿಮ್ಮ ಒಂದು ಹಬ್ಬದ ಸ್ಪೆಷಲ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಬಾಯ್ ಎವ್ರಿವನ್.